ಹಾಯ್ ನಮಸ್ಕಾರ. ಇದು ಬಂದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ರೀಸನ್ ಏನಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಇದೆ. ಹಾಗಾಗಿ ಈ ವಿಡಿಯೋ ಕಳ್ಳಿವಸೂರಿಂದ ಚುಂಚನಗಿರಿಗೆ ಹೋಗೋ ಪ್ಲ್ಯಾನ್ ಮಾಡಿಕೊಂಡು ಚುಂಚನಗಿರಿಗೆ ಹೊರಟ್ವಿ. ಅವತ್ತಿನ ವಿಡಿಯೋ ಆಗಿರುತ್ತೆ. ಯಾವ ಟೈಮ್ಗೆ ಯಾವಾಗ ಯಾರು ಎಲ್ಲಿಗೆ ಹೋಗಬೇಕು ಅಂತ ದೇವ್ರು ಮೊದಲೇ ಬರೆದುಬಿಟ್ಟಿರ್ತಾನಂತೆ. ಹಾಗಾಗಿ ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅದಾಗ್ತಾನೇ ಇದೆ ನನ್ನ ಜೀವನದಲ್ಲಂತೂ. ಅದಾದಮೇಲೆ ಯಾರು ಎಷ್ಟು ದಿನ ನಮ್ಮ ಜೀವನದಲ್ಲಿ ಇರಬೇಕು ಅಂತ ಬ್ರಹ್ಮ ಬರೆದಿರ್ತಾರೋ ಅಷ್ಟು ದಿನ ಅಷ್ಟೇ ಅವರು ನಮ್ಮ ಜೀವನದಲ್ಲಿ ಇರ್ತಾರೆ. ಏನಕ್ಕೆ ವಿಷಯ ಹೇಳಿದೆ ಅಂದರೆ ನಾರ್ಮಲಾಗಿ ಹೇಳಬೇಕು ಅಂತ ಅನಿಸ್ತು, ಹಂಗಾಗಿ ಹೇಳಿದೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಮತ್ತು ಹುಲಿಯೂರಮ್ಮ ನನ್ನ ಆರಾಧ್ಯ ದೇವತೆ ಎರಡನ್ನೂ ದರ್ಶನ ಮಾಡಿಕೊಂಡು ಮತ್ತು ಚುಂಚನಗಿರಿ ಕಡೆಗೆ ಹೊರಟ್ವಿ. ನಾವು ಅರ್ಲಿ ಮಾರ್ನಿಂಗ್ 4 o'clockಗೆ ಎದ್ದು 6 o'clockಗೆ ಮನೆ ಬಿಟ್ಟು ರೀಚ್ ಆಗೋ ಅಷ್ಟರಲ್ಲಿ 8 o'clock ಆಗೇ ಹೋಯಿತು. ಕಾಲಭೈರವ ಸ್ವಾಮಿ ಬಂದು ನಮ್ಮ ಮನೆ ದೇವರಾಗಿರ್ತಾರೆ. ಇಲ್ಲಿಗೆ ಆಲ್ರೆಡಿ ಸುಮಾರು ಒಂದು 7-8 ಮಂತ್ಸಿಂದ ಬರೋದಕ್ಕೆ ಆಗೇ ಇರಲಿಲ್ಲ. ರೀಸನ್ನು ಇಲ್ಲ ಸಲ್ಲದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಬೇಡದೇ ಇರೋರ್ನೆಲ್ಲ ಜೊತೆಗೆ ಇಟ್ಕೊಂಡಿದ್ದೆ. ಹಂಗಾಗಿ ನನಗೆ ದೇವರು ಕರೆಸ್ಕೊಳಕ್ಕೆ ಇಷ್ಟಪಟ್ಟಿಲ್ಲ ಅಂತ ಅನಿಸುತ್ತೆ. ಇವಾಗ ಎಲ್ಲನೂ ಬಿಟ್ಟು ನೆಮ್ಮದಿಯಾಗಿದ್ದೀನಿ. ದೇವರು ಕರೆಸ್ಕೊಂಡ್ರು, ಹೋದ್ವಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೊರಟ್ವಿ. ದೇವರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸಾಕಾಗಲ್ಲ. ಯಾಕೆಂದರೆ ನನ್ನ ಸುತ್ತಮುತ್ತ ನನ್ನನ್ನು ತುಂಬಾ ಪ್ರೀತಿ ಮಾಡೋರನ್ನ ಇಟ್ಟಿದ್ದಾರೆ. ನನ್ನ ಬೆನ್ನಿಂದೆ ಆಟ ಆಡೋರನ್ನ ಬೇಗನೆ ದೂರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಯೂನಿವರ್ಸ್ಗೆ ದೇವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು.